ಹಿಂದೂಗಳಾಗಿರ್ಬೇಕು. ಇದೇನ ಹೇಳ್ಬೇಕಾಗಿತ್ತು ಅವರು? ಹಿಂದೂ ಧರ್ಮ ಹಿಂದೂ ಧರ್ಮ ಧರ್ಮವೇ ರಜಾಕ್ ಅವರೇ, ಇಟ್ಸ್ ಎ ವೇ ಆಫ್ ಲೈಫ್. ಸುಪ್ರೀಂ ಕೋರ್ಟ್ ನ ಉಲ್ಲೇಖ ಮಾಡ್ತಿದ್ರಿ. ವೇ ಆಫ್ ಲೈಫ್ ನ ಇಡೀ ರಾಷ್ಟ್ರಕ್ಕೆ ಅನ್ವಯ ಮಾಡಿದ್ರೆ ಪ್ರಾಬ್ಲಮ್ ಹೇಳಿ. ಮೋದಿಜಿ ಅವರು ಹೇಳಿದ್ದಾರೆ, ಸನ್ಮಾನ್ಯ ಸದ್ಗುರು ಅವರು ಹೇಳಿದ್ದಾರೆ, ಹೌದು, ಮೋಹನ್ ಭಾಗವತ್ ಹೇಳಿದ್ದಾರೆ, ಹೌದು, ಹಿಂದೂ ಧರ್ಮ ಧರ್ಮವೇ ಅಲ್ಲ. ಮತ್ತೆ ಹೆಂಗೆ ಹಿಂದೂ ರಾಷ್ಟ್ರ ಸಾಧ್ಯ? ವೇ ಆಫ್ ಲೈಫ್, ಇಟ್ಸ್ ಎ ವೇ ಆಫ್ ಲೈಫ್. ಪ್ರಾಬ್ಲಮ್ ಏನು? ರಶ್ಮಿ ಅವರು ಯಾವ ದೇಶದಿಂದ ತಂದಿದಾರ ನಿಮ್ಮನ್ನ? ಯಾರು? ನಾನು ಸ್ವಾಮೀಜಿಗಳೇ ಬೇಡ, ಸ್ವಾಮೀಜಿಗಳೇ ಬೇಡ. ರಜಾಕ್ ಅವರೇ, ನೀವು ಮೊಘಲರ ವಂಶಸ್ಥ ಅಂತಂದ್ರೆ ರಾಮ ಮಂದಿರ ಕೆಡವಿದ್ ನಿಮ್ಮದೇ ವಂಶಸ್ಥರು ಅಂತಾರೆ. ಹುಷಾರಾಗಿ ಮಾತನಾಡಿ. ರಶ್ಮಿ ಹಿಂದುತ್ವದ ಪರಿಕಲ್ಪನೆ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಷ್ಟೊಂದು ಭಯ ಹುಟ್ಟಿಸುವಷ್ಟು ಮಾರಕವಾಗಿದೆಯಾ ನಿಜವಾಗ್ಲೂ? ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅದನ್ನ ವಿರೋಧಿಸಿ ಮಾತನಾಡುವಷ್ಟು ಭಯ ಹುಟ್ಟಿಸುವ ಹಾಗಿದೆಯಾ? ಇಲ್ಲ, ಹಾಗೇನು ಭಯ ಹುಟ್ಟಿಸುವ ಹಾಗೆ ಇಲ್ಲ. ಇದನ್ನೊಂದು ಪೊಲಿಟಿಕಲ್ ಇಶ್ಯೂ ಮಾಡ್ತಾ ಇದ್ದಾರೆ. ಶ್ರೀಗಳು ಏನು ಹೇಳಿದ್ದಂದ್ರೆ ಹಿಂದೂಗಳಾಗಿ ಉಳಿಬೇಕಂತ. ಇವಾಗ ಕನ್ವರ್ಷನ್ ಮಾಫಿಯಾ ಎಷ್ಟು ತೀವ್ರವಾಗಿ ಅಡ್ವಾನ್ಸ್ ಆಗ್ತಾ ಉಂಟು ನಮ್ಮ ಸೊಸೈಟಿಯಲ್ಲಿ ಅಂತ ನಮಗೆ ಗೊತ್ತುಂಟು. ಸೊ ಹಾಗೆ ಹೇಳಿದ್ರೆ ಅದೇ ಒಂದು ಮೀನಿಂಗ್ ಅದರದ್ದು. ಇದನ್ನು ಮಿಸ್ ರೆಪ್ರೆಸೆಂಟ್ ಮಾಡಿ ಒಂದು ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಮಾಡಬಾರ್ದಿತ್ತು. ನೀವು ಏನ್ ಮಾತಾಡ್ತಿದ್ದೀರಿ? ಫಸ್ಟ್ ಆಫ್ ಆಲ್ ನೀವು ಒಂದು ಇವತ್ತು ಹಿಂದೂಗಳಾಗಿ ಉಳಿಬೇಕು ಅಂದ್ರೆ ಅರ್ಥ ಏನು? ಹಿಂದೂಗಳು ಕನ್ವರ್ಟ್ ಆಗಬಾರ್ದು, ಹಿಂದೂಗಳಾಗಿರ್ಬೇಕು. ಆಗವೇ ಪದಗಳ ಅರ್ಥ ಆಗಲ್ವಾ? ಮಾತಾಡಬೇಕು ಅಂತ ಏನಾದ್ರೂ ಡಿಬೇಟ್ ಜಗನ್ನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹಿಂದೂಗಳಾಗಿರ್ಬೇಕು. ದಲಿತರು ಸ್ವಾಮೀಜಿ 30 ಸೆಕೆಂಡ್ ಆಮೇಲೆ ರಾಮಕೃಷ್ಣ ಅವರು. ಸ್ವಾಮೀಜಿ ಏನು ಹೇಳ್ತೀರಿ ಹೇಳಿ, ನೀವ್ ಹೇಳಿ. ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳಿಗೆ ವಾಯ್ಸಿಲ್ಲ, ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳಿಗೆ ವಾಯ್ಸಿಲ್ಲ, ಆದ್ರೆ ಭಾರತದಲ್ಲಿ ಮುಸ್ಲಿಮರಿಗೆ ವಾಯ್ಸಿದೆ. ಅದನ್ನು ಯಾರು ದಬಾಯಿಸಲಿಲ್ಲ. ಹಿಂದುತ್ವ ಅಂತಂದ್ರೆ ಎಲ್ಲರನ್ನ ಹಿಡ್ಕೊಂಡು ಹೋಗುವಂತದ್ದು, ಎಲ್ಲರನ್ನ ಜೊತೆಗೆ ತಕೊಂಡು ಹೋಗುವಂತದ್ದು ಹಿಂದುತ್ವ. ಅದರಲ್ಲಿ ಬಿಡುಗಡೆ ಮಾಡುವಂತ ಪ್ರಶ್ನೆ ಇಲ್ಲ. ಹಿಂದೂಗಳು ಅಂದ್ರೆ ಅವ ಹಿಂಸೆಯಿಂದ ದೂರವಿರುವವ ಅಂತಲೇ ಹೇಳುವ ಮಾತಿಗೆ ಇರುವ ಅರ್ಥ. ಸುಪ್ರೀಂ ಕೋರ್ಟ್ ಅದನ್ನು ಇನ್ನೊಮ್ಮೆ ತಿದ್ದುಪಡಿ ಮಾಡಿದೆ. ಏನ್ ಜೀವನ ಪದ್ಧತಿ ಏನ್ ಯಾವುದೇ ಧರ್ಮಕ್ಕೆ ಯಾವುದೇ ಸಂಬಂಧ ಪಡುವುದಿಲ್ಲ. ಶಾಂತಿ ನಾವು ಇವತ್ತಿಗೂ ಶಾಂತಿಯಿಂದ ಕೊಡ್ತೀನಿ. ರಾಮಕೃಷ್ಣ, ಅಫ್ಘಾನಿಸ್ತಾನದಲ್ಲಿ ಇಲ್ಲಿ ಬಹುತ್ವ ಇದ್ದದ್ರಿಂದ ಎಲ್ಲರೂ ಶಾಂತಿಯುತವಾಗಿದ್ದಾರೆ. ಎಲ್ಲೂ ಕೂಡ ಏನೇ ರೀತಿಯ ದೊಂಬಿಗಳು ಗಲಾಟೆಗಳು ಈ ದೇಶದಲ್ಲಿ ಇವತ್ತಿನವರೆಗೆ, ಈಗ ಒಂದು 10 ವರ್ಷದಿಂದ ನೋಡಿ ಏನೂ ನಡೆಯಲಿಲ್ಲ. ಎಲ್ಲರೂ ಶಾಂತಿ ಪ್ರಿಯರಾಗಿದ್ದಾರೆ. ಹಾಗೆಂತ ಹೇಳಿ ಬಿಜೆಪಿ ಅನಿಲ್